ವ್ಲಾಗ್ ಸ್ಟಾರ್ಟ್ ಆಗುತ್ತೆ ಇನ್ನು ಮುಂದೆ. ಕ್ರೇಜಿ ಇಂಟರ್ವ್ಯೂಗಳೆಲ್ಲ ತುಂಬ ಬೇಜಾನಿರುತ್ತೆ, ಫನ್ ಇರುತ್ತೆ, ಎಲ್ಲ ಸಿಗುತ್ತೆ. ಈಗ ವೀರಾಸ್ ಕಿಚನ್ ನನ್ನ ಹೆಸರು. ಫುಡ್ ಬ್ಲಾಗ್ ಮಾಡಕ್ ಬಂದಿಲ್ಲ, ನಮ್ಮ ಫ್ರೆಂಡ್ ಅದಕ್ಕೆ ಬಂದಿದ್ದೀವಿ. ಹೆಸರು ನಾಗರಾಜ್ ಅಂತ ಹೇಳಿ. ಮಿಸ್ಟರ್ ರಾಘವೇಂದ್ರ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಏನು ಅಂತ ಗೊತ್ತಾಯ್ತು. ಇದು ಸೆನ್ಸರ್ ಕಟ್ ಹಾಕ್ಬೇಕಿದೆಲ್ಲ. ಪವನ್ ಹಾಯ್, ಇವ್ರು ಪವನ್ ಅಂತ. ಹಾಯ್ ಅಂತ ಯಾಕೆ ಪವನ್ ಈ ಹೋಟೆಲ್ ಇನ್ನೊಂದು ಮಾಲೀಕ. ಈ ಹೋಟೆಲ್ ಇನ್ನೊಂದು ತುಂಡು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಇದು ಫಿಗರ್ ಹೇಳು. ಏನಂದೆ? ಇನ್ನೊಂದ್ಸಲ ಹೇಳು. ಇದು ಫಿಗರ್ ಹೇಳು, ಅಂದ್ರೆ ಇದು ಹೆಂಗಿದೆ ಫಿಗರ್ ಸಕ್ಕತ್ತಾಗಿದೆ. ಬರೀ ಇಂಥದೆಯಾ? ಬಜ್ಜಿ ಹೆಂಗಿದೆ? ಅದ್ಭುತವಾಗಿದೆ. ಬಜ್ಜಿ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಯಾಕೆ ಹೇಳು, ತಂದ್ಕೊಟ್ಟಿದ್ದು ನಾನು. ಅಲ್ಲಲ್ಲಲ್ಲ ತುಂಬಾ ಹೈಜಿನಿಕ್ ಆಗಿ, ನೀಟಾಗಿ, ಕ್ಲೀನ್ ಆಗಿ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬೇರೆಯವ್ರ ಥರ ಅಂಟ್ಕೊಂಡು ಎಲ್ಲ ಮಾಡಿಲ್ಲ. ತಿನ್ಬೋದು ಬಜ್ಜಿ 100% ಗ್ಯಾರಂಟಿ. ಏನು ತೀರಾ ಪರ್ಸನಲ್ ಎಲ್ಲ ಹೋಗೋಣ. ತೀರಾ ಪರ್ಸನಲ್ ಅಂದ್ರೆ ಇಲ್ಲಿಗೆ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ತೋರ್ವಾಗೆಲ್ಲ ಹಾಡ್ಬೇಕಾಗುತ್ತೆ. ಸರಿನಾ? ಸ್ವಲ್ಪ ದೂರದಿಂದ ತೋರಿಸಿ ಅಂತ ಹೇಳ್ತಿದ್ದಾರೆ. ತೋರ್ಸೋ ನೋಡ್ರಿ, ನಂದು ತೋರ್ಸು ತೋರ್ಸು ಅಂತಿದ್ಲು, ಅದಕ್ಕೆ ತೋರಿಸ್ತಾ ಇದೀನಿ ನೋಡಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಂಬಿಡಿ, ಅವ್ರ ಮಕ ತೋರಿಸು ಅಂತ ಹೇಳ್ತಾ ಇರೋದು. ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಈ ಅಂಗಡಿ ಸ್ಪೆಷಾಲಿಟಿ ಏನಂದ್ರೆ, ನಮ್ ನಾಗಣ್ಣ ಡೈಲಿ ಬಟರ್ ಹುಡ್ಕೋದೇ ಕೆಲಸ ಆಗ್ಬಿಟ್ಟು. ಫ್ರೆಂಡ್ಸ್ ಯಾರು ಬರ್ತಿದ್ರೆ ದಯವಿಟ್ಟು ಹೋಟ್ಲು ರನ್ನಿಂಗ್ ಅಲ್ಲಿ ಇದೆ, ಬಟ್ಟ ಮಾತ್ರ ಇಲ್ಲ. ಆದ್ರೆ ಇನ್ನೊಂದ್ಸರಿ ನೋಡಿ ಮಕ ಹೆಂಗಾಯ್ತು. ನಮ್ ನಾಗಣ್ಣ ದಷ್ಟಪುಷ್ಟವಾಗಿ ನಮ್ಮ ಕಟೋರ್ ಗಜ ಇದ್ದಂಗಿದ್ದ, ಈಗ ನೋಡ್ರೆ ನಂತರ ಆಗ್ಬಿಟ್ಟು ಬಟ್ರೆ ಹುಡುಕಿ ಹುಡುಕಿ ಸುಬ್ಬಿ ತರ ಆಗ್ಬಿಟ್ಟವ್ರೆ. ಇನ್ ಸ್ವಲ್ಪ ದಿನ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಹೇಗಿದ್ದೆ ಹೇಗಿದ್ದೆ ಹೇಗಾದೆ. ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆಯ್ತು. ವೆಲ್ಕಮ್ ಬ್ಯಾಕ್. ನೋಡಿ ಬ್ರೇಕ್ ಆಯ್ತು. ಕತೆ ಶುರು ಮಾಡಿ. ಈ ಅಂಗಡಿ ಸ್ಪೆಷಾಲಿಟಿ ನನ್ನ ನೋಡಿದ್ರೆ ಯೋಗ ಬರುತ್ತೆ. ಯಾವ ಇವೆಲ್ಲ ಈ ಹೋಟೆಲ್ ಸ್ಪೆಷಾಲಿಟಿ ನಾನು ಏನ್ ಹೇಳ್ತಾ ಇದ್ದೀನಿ ಮತ್ತೆ ನೋಡಿ. ಈ ಹೋಟ್ಲಲ್ಲಿ ನಾನು ಹೋಟೆಲ್ಗೆ ಹೀರೋ ಐ ಮೀನ್ ಓನರು ನಾಗರಾಜು ಮತ್ತೆ ಪವನ್. ಬಟ್ ಇಲ್ಲಿ ಇನ್ನೊಂದ್ಸರಿ ಇಲ್ಲಿ ಒಂದೇನಂದ್ರೆ ನನ್ನ ಹೆಸರಿದೆ. ಇಲ್ಲಿ ನೋಡಿ, ಇದು ಆಕ್ಚುಲಿ ಚೆನ್ನಾಗಿರೋ. ಅವರಿಬ್ರೆ ಓನರ್ ಈ ಅಂಗಡಿಗೆ. ಓನರ್ ಏನಾದ್ರೂ ಹೇಳಿ ನಿಮ್ ಅಂಗಡಿ ಬಗ್ಗೆ. ನಾವಿಬ್ರೆ ಓನರ್. ಎಕ್ಸ್ಪ್ರೆಷನ್ ಕೇಳ್ದಾಗಿತ್ತು. ಅರೆ ಹೆಸರು ಮಾತ್ರ ನಂದು. ಇಲ್ಲಿ ಅಲ್ಲ, ಅದು ಸುಮ್ಮನೆ ಬರ್ದಿರೋದು. ಬಟ್ ಹೋಟ್ಲ್ ಹೆಸರು ವೀರಾಸ್ ಕಿಚನ್. ಅಡ್ರೆಸ್ ಬಂದ್ಬಿಟ್ಟು ಇಲ್ಲಿ ದೊಡ್ಡಬಂಸರ ವಿದ್ಯಾರಣ್ಯಪುರ ರೋಡು, ಪೇಟ ಸಿದ್ದಪ್ಪ ಸರ್ಕಲ್. ಇಲ್ಲಿ ಬಂದ್ರೆ ಸಾಯಂಕಾಲ ಬಜ್ಜಿ ಬೋಂಡಾ ವಡಾಪ ಉತ್ತರ ಕರ್ನಾಟಕ ಶೈಲಿ ಸಿಗುತ್ತೆ. ಅದ್ಭುತವಾಗಿ ಮಾಡ್ತೀವಿ, ಬನ್ನಿ ಒಂದ್ಸರಿ ತಿನ್ನೋಡಿ. ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡೋರಿ, ಇಲ್ಲೇ ಹೇಳ್ಬಿಟ್ಟವ್ರಿ. ಏನ್ ಕರೆಕ್ಷನ್ ಮಾಡ್ಕೊತೀವಿ, ಇಲ್ಲ ಅಂದ್ರೆ ನೀವೇ ದುಡ್ಡು ಕೊಡ್ಬೋಡಿ. ಅಪ್ಪ ಮ್ಯಾಟ್ರಿಕ್ ಬಾರಪ್ಪ. ಇವತ್ತು ವರ್ಲ್ಡ್ ಮ್ಯೂಸಿಕ್ ಡೇ ಅಂಡ್ ವರ್ಲ್ಡ್ ಯೋಗ ಡೇ. ಈಗ ಇಲ್ಲಿ ಯೋಗ ಮಾಡಕ್ಕಾಗಲ್ಲ. ನಗು ಬರ್ಲಿಲ್ವಾ? ನಿಮ್ಮ ಫೇವರೆಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು? ಹಂಸಲೇಖ ಸರ್. ನನ್ನ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ರಪ್ಪ. ಸನ್ಮಾನ್ಯ ಶ್ರೀ ಹೇಳ್ರು. ಸನ್ಮಾನ್ಯ ಶ್ರೀ ಅವ್ರ ಹೆಸರು ಪುದಾರಿ. ಜೋರಾಗಿ ಬನ್ನಿ, ಬೇಗ ಕಂಡು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ತುಂಬಾ ಲ್ಯಾಗ್ ಆದ್ರೆ ಯಾರು ನೋಡಲ್ಲ ಕಣೋ. ಲ್ಯಾಗ್ ಸುಭಾಷ್ ಅಂತ ಹೇಳ್ಬೇಕು. ಓಕೆ, ವಿ ಮನೋಹರ್ ಸರ್. ಹೊಡಿರಿ ಚಪ್ಪಾಳೆ ಹೊಡಿರಿ. ನಂದು ಹೇಳ್ತೀನಿ. ನನ್ನ ಫೇವರೇಟ್ ಯಾರು ಹೇಳಿ?
ಐನೋ ಗೊತ್ತಾಯ್ತು, ಗೊತ್ತು, ಹೇಳ. ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಇಲ್ಲ ಇಲ್ಲ AR ರೆಹಮಾನ್. ನನ್ನ ಫೇವ್ರೆಟ್ AR ರೆಹಮಾನ್. ಗುನ್ಗು ಅನ್ನೋ ಸಾಂಗ್ ಯಾವ್ದು ಪಟ್ ಅಂತ ನೆನಪಾಗುವಂತ ಸಾಂಗ್? ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ಅರುಸಕ್ಕೆ ಹೊಸ ಅರುಸವ ಹೊಸತು ಹೊಸತು ತರುತ್ತಿದೆ. ಹಿಂದೆ ಯಾರೋ ಅದು ನನ್ಗೆ ಯಾವಾಗ್ಲೂ ಬಾಯಲ್ಲಿ ಬರೋದು ಹೂವ ಸುರಿದೆ ಹೂವ ಸುರಿದೆ. ಇಲ್ಲಿ ಹೂವ ಸುರಿದು ಹೂವ ಖಾಲಿ ಆಗ್ಬಿಟ್ಟಿದೆ. ಹುಡುಗಿ ಮುಂದೆ ಸ್ಕೋಪ್ ತಗೊಂತೀಯ ಡಾರ್ಲೆ? ಅಲ್ಲೇ ಏನದು ಹೇಳ್ತೀನಿ? ಇದು ಏನೋ ನೋದು ಆಗ್ಬಿಟ್ಟಲ್ಲ, ಕಿವಿ ಹೊಟ್ಟೈತೆ ಅಂತ. ಏನ್ರಿ ಸಾಹೇಬ್ರೆ? ಒಮ್ಮೊಮ್ಮೆ ಹೀಗೆ ಕೇಳೋದು ಯಾಕೆ? ಅಲ್ಲ, ಸುಳ್ಳು ಹೇಳ್ತಿದ್ದಾರೆ. ಈಗ ಬ್ಯಾಂಗಲ್ ಬಂಗಾರಿ. ನನಗೆ ಯಾವಾಗಲೂ ಗುರುಗು ಅಂತ ಹಾಡೋ ಇದು ಯಾರು ಬರೆದ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಕ್ಚುಲಿ ಸೈಕಾಲಜಿ ಗೊತ್ತಾ? ನಾವ್ ಯಾವ ತರ ಸಾಂಗ್ ಗಳನ್ನ ಇಷ್ಟಪಡ್ತೀರೋ ನಮ್ ಲೈಫ್ ಸ್ಟೈಲ್ ಹಂಗೆ ಮೇರಿ ಲಡ್ಕಿ ಯಾವಾಗ ಪ್ಯಾಕೋ ಕೇಳ್ತಿರೋ ನಮ್ ಲೈಫ್ ಪ್ಯಾಕೋ ತರನೇ ಇರುತ್ತೆ. ಬಂಗಾರಿ ಅಂದಂದು ಇವ್ರು ಎಲ್ಲೇ ಹೋದ್ರು ಬಂಗಾರಿಗಳು ಇವ್ರ ಹಿಂದೆ ಸುತ್ತಾರೆ. ನಾನು ಬ್ರೌನಿ, ನನ್ನ ಹಿಂದೆ ಯಾರು ಬರಲ್ಲ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಕರೆಕ್ಟ್, ಇವ್ರಿಂದ ಯಾರು ಬರಲ್ಲ, ಇವರೇ ಅವ್ರ ಹಿಂದೆ ಹೋಗ್ತಾರೆ. ನನ್ ಮೇಲೆ ಹಣೆ ಇಟ್ಟು ಅದು ಬಸ್ಸಲ್ಲಿ ಹೋಗ್ತಾ ಇದೆ. ಓಕೆ, ಹಿಂಗೆ ಪ್ರಶ್ನೆ ಕೇಳೋದು ನನಗೆ. ನಿಮ್ಮೂರು ಬಂದು ಬೆಂಗಳೂರು ಕಡೆ ಇರೋದು, ನೀನು ಯಾಕೆ ಹೋಗ್ತಾ ಇದೀಯ ಅಂತ ಕೇಳೋದು. ಇದು ದಯವಿಟ್ಟು ಕಟ್ ಮಾಡ್ಕೊಳ್ಳಿ. ಇದು BP ಹಾಕ್ಬೇಕಿದೆ. ನಮ್ಮ ಕತೆ ಮುಗಿಸ್ತಾರೆ ಆಮೇಲೆ ನನ್ಗಾದ್ರೂ ಹೊಡಿಯಕ್ಕೆ ಸ್ವಲ್ಪ ಏನಾದ್ರು ಸಿಗುತ್ತೆ. ಇವ್ರು ಕೋಲ್ ಹೊಡೆದ್ರೆ ವಾಪಸ್ ರಿಟರ್ನ್. ಭವಾನಿಗೆ ಏನು ಮಾಡಲ್ಲ. ರೈಟ್ ತುಂಬಾ ಪ್ಯಾಥೋ ಸಾಂಗ್ ಬಿಟ್ಟು ಅಂದ್ರೆ ರಾಜ್ಗುರು ಗುರುರಾಜ ಹೊಸಕೋಟೆ ಅವರ ಹಾಡಿದಂತ ಚಂದ್ರಕಾಳಿ ಮತ್ತೆ ನಿಮ್ಮನ್ನೇ ಮರೆತು ನನಗೆ ಯಾವ್ದ ನನ್ನ ಕೇಳಿದ್ರೆ ಯಾವ ಇವೆಲ್ಲ ಎಲ್ಲಿಂದ ಬರ್ತದೆ? ನನ್ಗೆ ಯಾವ್ದು ಅದೇ ಯಾವುದು? ಊರಲ್ಲಿ ಸಿಕ್ಕಿರೋ ಹುಡುಗರಲ್ಲಿ ನಾನೇ ಒಳ್ಳೆಯವನು ಅಂತ ಆಡಬಿಡ್ತಾರ ಅದು. ಓ ಇದು ಗೊತ್ತಾಯ್ತು. ಇವ್ರದು ಇದು ನನ್ನ ಎಚ್ಚರಗೊಳಿಸಿ ಕಟ್ಟಡ್ಡೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಇನ್ನು ಹೇಳೋದಿದೆ ಕೇಳು ಚೆನ್ನಾಗಿದೆ. ಕರೆಕ್ಟ್. ಊರಲ್ಲಿ ಯಾರಿಲ್ಲ ನನ್ನಂತ ಇಲ್ಲ ಅಂದ್ರೆ ಈಗ ರೋಡಲ್ಲಿ ಯಾರೋ ತುಂಬಾ ಲೆಂತ್ ಆಗುತ್ತೆ, ಎಡಿಟ್ ಮಾಡಕ್ಕೆ ಕಷ್ಟ ಆಗುತ್ತೆ. ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅಂತ ಬಿಡ್ತಾರೆ. ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಗಳು ಬರ್ತಾ ಇರುತ್ತೆ. ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಆಲ್ ದ ಬೆಸ್ಟ್ ಭವಾನಿ, ಕಮ್ ಆನ್, ಆಲ್ ದ ಬೆಸ್ಟ್. ಇನ್ನೊಂದು ಹಂಗೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡ್ಬಿಡಿ ಅಷ್ಟೇ. ಥ್ಯಾಂಕ್ ಯು.